ವೆಲ್ಕಮ್ ಬ್ಯಾಕ್. ದಸರಾ ವೇಳೆ ಮೈಸೂರಿನಲ್ಲಿ ರೇವ್ ಪಾರ್ಟಿಯ ಸದ್ದು ಕೇಳಿಬಂದಿದೆ. ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು. ನ್ಯೂಸ್ ಫಸ್ಟ್ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ. ತಡರಾತ್ರಿ ಪಾರ್ಟಿ ಮಾಡ್ತಾ ಇದ್ದಂತಹ ವೇಳೆ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೂ ಮುಂದಾಗಿದ್ದಾರೆ. ಪಾರ್ಟಿಯಲ್ಲಿದ್ದಂತಹ 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಕ್ಟೋಬರ್ 3ರಿಂದ ದಸರಾ ಕಾರ್ಯಕ್ರಮಗಳು ಆರಂಭ ಆಗ್ತಾ ಇದೆ. ಮೈಸೂರಿನಲ್ಲಿ ಉದ್ಘಾಟನೆ, ಈಗಾಗಲೇ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಗಳು ನಡೀತಾ ಇದೆ ಸಾಂಸ್ಕೃತಿಕ ನಗರಿಯಲ್ಲಿ. ಆದರೆ ಮತ್ತೊಂದು ಕಡೆ ಹೊರವಲಯದಲ್ಲಿ ರೇವ್ ಪಾರ್ಟಿ ಸದ್ದು ಕೇಳಿ ಬಂದಿದೆ. ತಡರಾತ್ರಿ ನಡೆದಿರುವಂತಹ ರೇವ್ ಪಾರ್ಟಿ ಇದು. ನ್ಯೂಸ್ ಫಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಕೂಡ ಬಿತ್ತರಿಸಿತು. ಪೊಲೀಸ್ ಅಧಿಕಾರಿಗಳು ನಂತರದಲ್ಲಿ ರೇವ್ ಪಾರ್ಟಿ ನಡೀತಾ ಇದ್ದಂತಹ ಸ್ಥಳದಲ್ಲಿ ಈಗಾಗಲೇ ಅವರು ಕಾರ್ಯಾಚರಣೆ ನಡೆಸಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸ್ ಅಧಿಕಾರಿಗಳು ಅಲ್ಲಿ ಬಂದಿದ್ದಾರೆ ಸ್ಥಳಕ್ಕೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಅವ್ರ ಮೇಲೇನೆ ಹಲ್ಲೆ ಮಾಡೋದಕ್ಕೂ ಮುಂದಾಗಿದ್ರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥವ್ರು. ಸದ್ಯ 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ. ರವಿ, ಈಗ ಈ ರೇವ್ ಪಾರ್ಟಿ ರೇಡ್ಗೆ ಸಂಬಂಧಪಟ್ಟ ಹಾಗೆ ಆರ್ಗನೈಸರ್ಸ್ ಅಥವಾ ಯಾರೆಲ್ಲ ಭಾಗಿಯಾಗಿದ್ರು ಏನ್ ತಿಳಿದು ಬರ್ತಾ ಇದೆ? ಅರಮನೆ ನಗರಿ ಮೈಸೂರಿಗೂ ಕೂಡ ಲಗ್ಗೆ ಇಟ್ಟಿದೆ. ಮೈಸೂರಿನ ಹೊರ ವಲಯದಲ್ಲಿರುವಂತಹ ಇಲವಾಲ ಸಮೀಪದಲ್ಲಿ ಕಳೆದ ರಾತ್ರಿ ಇಡೀ ರೇವ್ ಪಾರ್ಟಿಯನ್ನ ಸುಮಾರು 50ಕ್ಕೂ ಹೆಚ್ಚು ಮಂದಿ ಯುವಕ ಯುವತಿಯರ ತಂಡ ನಡೆಸ್ತಿತ್ತು. ಇದನ್ನ ಅಲ್ಲಿನ ಸ್ಥಳೀಯರು ಆರ್ಗನೈಸ್ ಮಾಡ್ತಾರೆ, ಪ್ರತಿ ವಾರವೂ ಕೂಡ ನಡೆಸ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ನ್ಯೂಸ್ ಫಸ್ಟ್ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಸದ್ಯ ಹಿರಿಯ ಅಧಿಕಾರಿಗಳು ನಿನ್ನೆ ತಡರಾತ್ರಿ ನಡೆಯುತ್ತಿದ್ದಂತಹ ರೇವ್ ಪಾರ್ಟಿ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ 50ಕ್ಕೂ ಹೆಚ್ಚು ಮಂದಿ ಪಾನಮತ್ತರಾಗಿ ಆ ಸ್ಥಳದಲ್ಲಿ ಕುಳಿತಿದ್ದಂತಹ ದೃಶ್ಯ ಕಂಡು ಬಂದಿದೆ. ಇದನ್ನ ಗಮನಿಸಿದಂತಹ ಪೊಲೀಸರು ಅವರನ್ನ ಬಂಧಿಸಲಿಕ್ಕೆ ಮುಂದಾದಾಗ ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತಹ ಕೆಲಸಕ್ಕೆ ಕೂಡ ರೇವ್ ಪಾರ್ಟಿ ಮಾಡ್ತಿದ್ದಂತಹ ಯುವಕರ ತಂಡ ಮುಂದಾಗಿದೆ. ಜೊತೆಗೆ ಅವರನ್ನ ಅಲ್ಲಿಂದ ಸ್ಥಳದಿಂದ ಓಡಿಸುವಂತಹ ಕೆಲಸಕ್ಕೂ ಕೂಡ ಯತ್ನವನ್ನ ಮಾಡಿದ್ದಾರೆ. ಖುದ್ದು ASP ನಾಗೇಂದ್ರ ಹಾಗೂ DYSP ಕರೀಂ ಅವರ ನೇತೃತ್ವದ ತಂಡ ದಾಳಿಯನ್ನ ಮಾಡಿದ್ದು ಸುಮಾರು 50ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿದ್ದಾರೆ. ಸದ್ಯ ಎಲ್ಲರನ್ನೂ ಕೂಡ ಇಲವಾಲ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಎಲ್ಲರ ವಿಚಾರಣೆಯನ್ನು ಕೂಡ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಹೊಲವಳೆಗಳಲ್ಲಿ ಅನಂತ ದೂರಗಳಲ್ಲಿ ಇಂತಹ ರೇವ್ ಪಾರ್ಟಿಗಳು ಅಗ್ಗಿಂದಾಗೆ ನಡೀತವೆ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಆದ್ರೆ ಅದಕ್ಕೆ ಪೂರಕವಾದ ದಾಖಲಾತಿಗಳಿರ್ಲಿಲ್ಲ. ಆದ್ರೆ ನಿನ್ನೆ ಖುದ್ದು ASP ನಾಗೇಂದ್ರ ಅವರ ತಂಡವೇ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ರೇವ್ ಪಾರ್ಟಿಯನ್ನ ನಡೆಸ್ತಿರೋದು ಕಂಡು ಬಂದಿದೆ. ಈಗ 50ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿಜಯ್, ರವಿ, ಇದು ಶಾಕಿಂಗ್ ಅನ್ಸುತ್ತೆ. ಯಾಕಂದ್ರೆ ಮೈಸೂರು ಅದರ ಸುತ್ತಮುತ್ತಲ ಹೊರವಲಯ ಭಾಗದಲ್ಲಿ ರೇವ್ ಪಾರ್ಟಿ ಒಂದು ನಡೆಯುತ್ತೆ ಅಂದ್ರೆ ಅಲ್ಲಿವರೆಗೂ ತಲುಪಿಬಿಡ್ತಾ ಇದು ಅನ್ನೋದು. ಈ ಹಿಂದೆ ಇಂಥ ನಿದರ್ಶನಗಳಿತ್ತ ಅಥವಾ ಇದೇ ಮೊದಲ ಮೈಸೂರಿನ ಸುತ್ತಮುತ್ತ ರೇವ್ ಪಾರ್ಟಿ ಮೇಲೆ ರೇಡ್ ಆಗಿರೋದು? ಸಣ್ಣ ಪುಟ್ಟ ಪಾರ್ಟಿಗಳು ನಡೀತಿದ್ವು, ಆದ್ರೆ ಇಂತಹ ರೇವ್ ಪಾರ್ಟಿ ಇಷ್ಟು ದೊಡ್ಡ ಮಟ್ಟದ ರೇವ್ ಪಾರ್ಟಿಗಳು ನಡೆದಿರೋದು ಮಾತ್ರ ಇದೆ ಮೊದಲಿಗೆ. ಅದರಲ್ಲೂ ಮೈಸೂರಿನ ನಗರ ಪ್ರದೇಶವನ್ನು ಬಿಟ್ಟು ಮೈಸೂರಿನ ಹೊರ ವಲಯದಲ್ಲಿ ಇಂತಹ ಘಟನೆಗಳು ನಡೀತಿರೋದು ಮಾತ್ರ ಅಚ್ಚರಿಯನ್ನ ಮೂಡಿಸಿದೆ. ಇಂತಹ ರೇವ್ ಪಾರ್ಟಿಗಳು ಆಗಿಂದಾಗೆ ಅಂದ್ರೆ KRS ಹಿನ್ನೀರಿನ ಪ್ರದೇಶಗಳಲ್ಲಿ ಹಾಗೂ ಇಲವಾಲ ಮತ್ತೆ ರಿಂಗ್ ರಸ್ತೆಗಳಲ್ಲಿ ನಡೀತವೆ ಅಂತ ಹೇಳಿ ಹೇಳಲಾಗ್ತಿತ್ತು. ಅದರಲ್ಲೂ ಹಲವು ರೆಸಾರ್ಟ್ಗಳಲ್ಲಿ ಇಂತಹ ಪಾರ್ಟಿಗಳನ್ನ ನಡೆಸ್ತಾರೆ ಆಗಿದ್ದಾಗೆ ಅಂತ ಹೇಳಿ ಮಾತುಗಳು ಬಂದಿತ್ತು. ಆದ್ರೆ ಅದಕ್ಕೆ ಅದ ಪೂರಕವಾದ ದಾಖಲಾತಿಗಳು ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಇಲವಾಲ ಹೊರಭಾಗದಲ್ಲಿ ವೀಕೆಂಡ್ಗಳಲ್ಲಿ ಮಾತ್ರ ಈ ರೇವ್ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಿದ್ದಾರೆ ಅನ್ನೋ ಖಚಿತ ಮಾಹಿತಿಯ ಮೇಲೆಗೆ ಈಗ ASP ಅವರೇ ದಾಳಿಯನ್ನು ನಡೆಸಿರೋದು. ದಾಳಿ ವೇಳೆ ಸದ್ಯ ಈಗ ಎಲ್ಲ ವಿಡಿಯೋಗಳು ಕೂಡ ಲಭ್ಯ ಆಗಿದೆ. ಮತ್ತೆ ಅವರನ್ನ 50ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿರುವ ಕಾರಣದಿಂದಾಗಿ ಈ ರೀತಿಯ ಪಾರ್ಟಿಗಳು ಆಗಿಂದಾಗೆ ನಡೀತಿದ್ವೋ ಅನ್ನೋ ಅನುಮಾನಗಳು ಕೂಡ ಈಗ ವ್ಯಕ್ತ ಆಗಿದೆ. ಖುದ್ದು ASP ನಾಗೇಂದ್ರ ಅವರೇ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. 50ಕ್ಕೂ ಹೆಚ್ಚು ಮಂದಿಯಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈಗ ಪಾರ್ಟಿಗಳು ನಡೀತಿದ್ವು ಏನೋ ಮಾಹಿತಿಗಳನ್ನ ಕಲೆ ಹಾಕುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ವಿಜಯ್, ಓಕೆ. ಜೊತೆಗೆ ಈ ದಾಳಿ ಸಂದರ್ಭದಲ್ಲಿ ರವಿ, ಅಲ್ಲಿ ಡ್ರಗ್ಸ್ಗಳು ಮಾದಕ ವಸ್ತುಗಳೇನಾದ್ರು ಪತ್ತೆ ಆಗಿದೆಯಾ? ವಶಕ್ಕೆ ಪಡೆದಿದ್ದಾರಾ ಪೊಲೀಸರು? ಆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ?
ವಿಜಯ್, ದಾಳಿ ಸಂದರ್ಭದಲ್ಲಿ ಅಂದ್ರೆ ನ್ಯೂಸ್ ಫಸ್ಟ್ ಅನ್ನ ಹೊರಗೆ ಇಟ್ಟಿದ್ರು. ಪೊಲೀಸರು ಏಕಾಏಕಿ ನುಗ್ಗುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚಿಲ್ಲಾಪಿಲ್ಲಿಯಾಗಿ ಓಡಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ದಾಳಿ ಸಂದರ್ಭದಲ್ಲಿ ಮದ್ಯದ ಬಾಟಲಿಗಳು ಅತಿ ಹೆಚ್ಚಾಗಿ ಸಿಕ್ಕಿವೆ. ಇದ್ರ ಜೊತೆಗೆ ಮಾದಕ ವಸ್ತುಗಳನ್ನು ಕೂಡ ಈ ದಾಳಿ ಸಂದರ್ಭದಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಆದ್ರೆ ಆ ಮಾದಕ ವಸ್ತುಗಳನ್ನ ವಶಪಡಿಸಿಕೊಂಡಿರೋದು ಅಥವಾ ಮದ್ಯದ ಬಾಟಲಿಗಳನ್ನು ವಶಪಡಿಸಿಕೊಂಡಿರೋ ಬಗ್ಗೆ ಪೊಲೀಸರು ಇನ್ನೂ ಮಾಹಿತಿಯನ್ನು ನೀಡುತ್ತಿಲ್ಲ. ಈಗಷ್ಟೇ ದಾಳಿ ಮುಗಿಸಿ ಅವರು ಠಾಣೆಗೆ ಕರೆತಂದಿರುವ ಕಾರಣದಿಂದಾಗಿ ಎಲ್ಲಾ ಅಂಶಗಳನ್ನು ಕೂಡ ಆ ಬಂಧಿತರಿಂದ ಪಡೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.